ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿರುವಂಥದ್ದು ನಮ್ಮ ಬೆಳ್ತಂಗಡಿ ತಾಲೂಕಿನ ವೇಣೂರಿನ ಪಕ್ಕದ ಹೊಸಂಗಡಿಯ ಒಬ್ಬರು ಶ್ರೇಷ್ಠ ಸಾವಯವ ಕೃಷಿಕರಾಗಿರುವಂಥ ಗೋಪಾಲಕೃಷ್ಣ ಭಟ್ರ ಮನೆಯಲ್ಲಿ. ಇಲ್ಲಿ ಒಂದು ಸಂಗತಿಯನ್ನು ನೋಡಿ, ಈ ಸಂದರ್ಭದಲ್ಲೂ ಕೂಡ ಇದು ಎತ್ತರದ ಪ್ರದೇಶ, ಇದರಲ್ಲಿ ಫುಲ್ ಇದೆ ಮಳೆಗಾಲದಲ್ಲಿದ್ದಾಗೆ. ಈ ಮಳೆಗಾಲದಲ್ಲಿ ನಮ್ಮಲ್ಲಿ ಕಾಮನ್, ಇದರ ಬಗ್ಗೆ ಬೇರೆ ಬೇರೆ ಜನರು ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಾರೆ ಈ ರೀತಿ ಕ್ಲೀನ್ ನೀರಿನ ಬಗ್ಗೆ. ಆದರೆ ಈ ಡಿಸೆಂಬರ್ 20ನೇ ತಾರೀಕು, ಇವತ್ತು 23ನೇ ತಾರೀಕು, ಆ ಡಿಸೆಂಬರ್ನ ಸಂದರ್ಭದಲ್ಲೂ ಕೂಡ ಇಷ್ಟು ಚೆನ್ನಾಗಿ ಹೇಗೆ ನೀರು ಇಷ್ಟು ಕ್ಲೀನಾಗಿ ಹೇಗೆ, ಮತ್ತು ಇಷ್ಟು ಫುಲ್ ಹೇಗೆ, ಫುಲ್ ಇರುವುದಿಲ್ಲ ಸಾಧಾರಣ, ಬೋರ್ವೆಲ್ಲಿಂದ ತೆಗಿಬೇಕಾಗ್ತದೆ, ಆದರೆ ಹೇಗೆ ಫುಲ್ ನಿಂತಿದೆ ಅನ್ನುವಂಥದ್ದು ನನಗೆ ಪ್ರಶ್ನೆ ಬಂತು ಈ ತೋಟದಲ್ಲಿ ಓಡಾಡುವಾಗ. ಅದೇ ಪ್ರಶ್ನೆಗೆ ಉತ್ತರವೂ ಕೂಡ ಪ್ರಶ್ನೆ ಹಿಂದ್ಗಡೆ ಸಿಕ್ತು ನನಗೆ. ಒಂದು ಸಿಸ್ಟಮೆಟಿಕ್ ಆಗಿರುವಂಥ ಮೆಥಡ್, ಜಲಾನಯನದ ಬಗ್ಗೆ, ನೀರು ಉಳಿಸುವ ಬಗ್ಗೆ ಎಲ್ಲ ಚರ್ಚೆಗಳು ನಮ್ಮದು ಹೆಚ್ಚಾಗಿ ಪ್ರಾರಂಭ ಆಗೋದು ಕಾರ್ಯಾಗಾರಗಳು ಮೇಯಲ್ಲಿ, ಬೋರ್ವೆಲ್ ತೋಟದಾಗ ನೀರು ಸಿಗದಿದ್ದಾಗ, ಎಲ್ಲ ತೋಡು ನದಿಯಲ್ಲೆಲ್ಲ ನೀರು ಖಾಲಿ ಆದಾಗ ನಮ್ಮ ಜಲಾನಯನದ ಬಗ್ಗೆ ಶುರು ಆಗೋದು. ಆಗ ನೀವು ಜಲಾನಯನದ ಬಗ್ಗೆ, ನೀರು ಉಳಿಸೋ ಬಗ್ಗೆ ಚರ್ಚೆ ಮಾಡಿ ಏನು ಮಾಡ್ತೀರಿ? ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆಗ ನೀರೇ ಇರಲ್ಲ. ನಿಜವಾಗ್ಲೂ ಇದರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾದ ಟೈಮ್ ಯಾವುದು ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್. ಆ ರೀತಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ನಲ್ಲಿ ಗೋಪಾಲಕೃಷ್ಣ ಭಟ್ರು ಇದನ್ನು ಗಂಭೀರವಾಗಿ ಯೋಚನೆ ಮಾಡಿ ನನ್ನ ತೋಟದಲ್ಲಿ ನೀರಿನ ಪ್ರಮಾಣವನ್ನು, ವಾಟರ್ ಲೆವೆಲ್ನ ಹೆಚ್ಚು ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಯಾರೋ ಸರ್ಕಾರಕ್ಕೆ ಇನ್ನೊಂದಕ್ಕಲ್ಲ, ಅವರೇ ಯೋಚನೆ ಮಾಡಿದ ಪರಿಣಾಮವಾಗಿ ಇವತ್ತು ಈ ಕೆರೆಯಲ್ಲಿ ಇಷ್ಟು ನೀರು ತುಂಬಿದೆ. ಹೇಗೆ ಅನ್ನುವಂಥದ್ದು ಬಂದಾಗ ಮತ್ತೆ ಒಂದು 2 ಹೆಜ್ಜೆ ಪಕ್ಕಗಿಟ್ಟಾಗ ನನಗೊಂದು ತೋಡು ಕಂಡಿತ್ತು. ಈ ತೋಡಿನಲ್ಲಿ ಪೂರ್ತಿ ನೀರು ನಿಲ್ಲಿಸಿದ್ದಾರೆ. ತುಂಬ ಒಂದು 5-6 ಅಡಿ, 8-10 ಅಡಿಗಳು ನೀರು ನಿಂತಿದೆ. ಈ ತೋಡುಗಳು ಪೂರ್ತಿ ಈ ಭಟ್ರ ತೋಟವನ್ನು ಕವರ್ ಮಾಡಿದೆ. ನಿಲ್ಲಿಸಿದ ಪರಿಣಾಮವಾಗಿ ಇವ್ರದ್ದು ಜಲಮಟ್ಟ ಹೆಚ್ಚಾಗಿದೆ, ಅದೇ ತೋಟ ಪೂರ್ತಿ ತಂಪಾಗಿದೆ ಮತ್ತು ಕೆರೆಯಲ್ಲಿ ಅಷ್ಟು ಚಂದ ನೀರು ನಿಂತಿದೆ. ಎಷ್ಟು ಬೇಕಾದ ನೀರನ್ನು ಬೇರೆ ತೋಟಗಳಿಗೂ ಇವರು ಇಲ್ಲಿಂದ ಸಪ್ಲೈ ಮಾಡ್ಬೋದು, ಅಷ್ಟು ನೀರನ್ನು ನಿಲ್ಲಿಸಿದ್ದಾರೆ. ಹೇಗೆ ಅನ್ನುವಂಥದ್ದನ್ನು ನಾನು ವಿವರಿಸುವುದಕ್ಕಿಂತ ಗೋಪಾಲಕೃಷ್ಣ ಭಟ್ರೆ ಅದನ್ನು ವಿವರಿಸಿದ್ರೆ ಸೂಪರ್ ಇರುತ್ತೆ. ಆದರೆ ಒಂದು ಪಾಯಿಂಟನ್ನು ನಾನು ಇಲ್ಲಿ ತೋರಿಸ್ತೇನೆ. ಹೆಚ್ಚಿನ ನಮ್ಮ ಈ ರೀತಿಯ ಕಟ್ಟಗಳೆಲ್ಲ ಡೆಂಜಿ ಇನ್ನೊಂದೇನೋ ತೆಗೆದು ನೀರು ಸೋರ್ತಾ ಇರ್ತದೆ, ಹೋಗ್ತಿರ್ತದೆ. ಆದರೆ ಇದರಲ್ಲಿ ಒಂದು ಸಿಂಗಲ್ ಡ್ರಾಪ್ ಕೂಡ ನೋಡಿ, ಸುಮಾರು 8-9 ಅಡಿಯಲ್ಲಿ ನೀರು ನಿಂತಿದೆ. ಇದರ ಈ ಕಡೆ ಇಲ್ಲಿ ಸ್ವಲ್ಪ ನೀರಿದೆ, ಅದಾದ್ಮೇಲೆ ಈ ತೋಡಲ್ಲಿ ನೋಡಿ ಸಿಂಗಲ್ ಡ್ರಾಪ್ ಕೂಡ ನೀರಿಲ್ಲ, ಅಂದ್ರೆ ಒಣಗಿ ಹೋಗಿದೆ ಪೂರ್ತಿ. ನೋಡಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ, ಒಂದು ಹನಿಯೂ ನೀರಿಲ್ಲ. ಅಷ್ಟು ಗಟ್ಟಿಯಾಗಿ, ಅಂದ್ರೆ ಒಂದು 100% ನೀರನ್ನು ಉಳಿಸುವಂತ ಕೆಲಸ, ನೀರನ್ನು ತಡೆದು ತೋಟಕ್ಕೆ ತುಂಬಿಸುವಂತ ಕೆಲಸ ಭಟ್ರು ಮಾಡಿದ್ದಾರೆ. ಇದು ಹೇಗೆ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಭಟ್ರ ಹತ್ರನೇ ನಾವು ಮಾತುಕತೆಯನ್ನು ಮಾಡುವ. ಭಟ್ರೆ ನಮಸ್ತೆ. ನಮಸ್ತೆ. ನಿಮ್ಮನ್ನು ಒಂದು ರೀತಿಯಲ್ಲಿ ಸಣ್ಣದಾಗಿ ಸಾವಯವ ಕೃಷಿಯ ರಾಜ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ರಾಜ ಕೂತಿದ್ದಾಗೆ ಆರಾಮದಲ್ಲಿ ಒಂದು ತೋಡಿನ ಪಕ್ಕದಲ್ಲಿ ಕೂತಿದ್ದೀರಿ. ಅಂದ್ರೆ ಇದು ಹಾ. ಸಂತೋಷವು, ಹಾ. ಯಾಕಂತ ಹೇಳಿದ್ರೆ ಇಂಥದನ್ನು ಮಾಡಿ ಇಲ್ಲಿ ಕೂತ್ಕೊಳ್ಳುವಾಗ ಬಾಲಿ ನಮಗೆ ಮನಸ್ಸಂತೋಷ ಸಿಗ್ತದೆ. ಹಾ. ಹಾಗೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೂ ನನಗೊಂದು ಹುರುಪು ಸಿಗ್ತದೆ. ಯಾಕಂತ ಹೇಳಿದ್ರೆ ನಾವು ಸಾಧನೆ ಅಂತ ಅಲ್ಲ ಇದು ಮಾಡಿದ್ದು. ಅಂದ್ರೆ ನಮಗೆ ಸರ್ಕಾರದವರು, ಜಲಾನಯನ ಇಲಾಖೆಯವರು ಈ ಒಂದು ಕಿಂಡಿ ಅಣೆಕಟ್ಟನ್ನು ನಮಗೆ ಒದಗಿಸಿಕೊಟ್ಟಿದ್ರು. ಅವರು ಆ ಸಮಯದಲ್ಲಿ ನನಗೆ ಅದಕ್ಕೆ ಹಲಿಗೆ ಕೊಟ್ಟರು. ಅದು ನಶಿಸಿ ಹೋಯ್ತು. ಆಮೇಲೆ ಹೇಗೆ ಅಂತ ಹೇಳಿದ್ರೆ, ನಾವು ನೀರು ನಮಗೆ ನಿಲ್ಲಿಸಲೇಬೇಕು, ನೀರು ಎಲ್ಲದಕ್ಕೂ ಮೂಲ ಆಧಾರ ಅಂತ ಹೇಳುವ ಉದ್ದೇಶದಿಂದ ನಾನು ಈ ಕಾರ್ಮಿಕರನ್ನು ಹಿಡ್ಕೊಂಡು ಈ ಸಿಮೆಂಟ್ ಗೋಣಿಗೆ ಹೊಯ್ಗೆ ಎಲ್ಲ ತುಂಬಿಸಿ ಆ ಕಡೆ ಈ ಕಡೆ ಇಟ್ಟು ಮಣ್ಣು ಹಾಕಿ ಅದನ್ನು ಮೆಟ್ಟಿ ನಾನು ನೀರು ನಿಲ್ಲಿಸ್ತಾ ಇದ್ದೆ. ಆದ್ರೂ ಇದರಲ್ಲಿ ನೀರು ಇದು ಸೋರಿ ಹೋಗ್ತಿತ್ತು. ಅದಕ್ಕೆ ನಾನು ಹೀಗೆ ಇದು ಮಾಡುವಾಗ ನಮ್ಮ ಪಕ್ಕದವರು ಒಬ್ರು ಮಂಜುನಾಥ ಭಟ್ ಅಂತ ಹೇಳುವವರು ಹೇಳಿದ್ರು, ಇವರು ಸುಳ್ಯದಲ್ಲಿ ಗಿರೀಶ್ ಭಾರದ್ವಾಜರ ಮಗ ಇದು ಒಂದು ಮಾಡಿದ್ದನ್ನು ನಾನು ಅಡಿಕೆ ಪತ್ರಿಕೆಯಲ್ಲಿ ನೋಡಿದ್ದೆ ಅಂತ. ಹಾಗೆ ನಾನು ಅವರನ್ನು ಸಂಪರ್ಕ ಮಾಡಿ ಇದು ಅಲ್ಲಿಂದ ಹೋಗಿ ಅವರು ಮಾಡಿಸಿಕೊಡುವೆಲ್ಲ ತ್ರಾಸದಾಯಕ ಆಗುತ್ತೆ ಅಂತ ಹೇಳುವಾಗ ನಮ್ಮ ಮನೆಗೆ ಸ್ವಲ್ಪ ಸಿಮೆಂಟಿನ ಕೆಲಸ, ಸಾರಣೆ ಕೆಲಸಕ್ಕೆ ಬಂದ ಮೇಸ್ತ್ರಿ ಹೇಳಿದ, ಇಲ್ಲಿ ಒಬ್ಬ ಮಾಡಿಕೊಡ್ತಾನೆ ಅಂತೇಳಿ. ಹಾಗೆ ನಾನು ಅವನ ಹತ್ರ ಇದು ಸಂಪರ್ಕ ಮಾಡಿ ಅವ ಇಲ್ಲಿ ಮಾಡಿಕೊಟ್ಟು, ಈ ವರ್ಷ ಇದು ನೀರಿರುವಾಗ ಇದರ ಕೆಲಸ ಅಷ್ಟು ಇದು ಅಕ್ಯುರೇಟ್ ಆಗಿ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನೀರಿರುವಾಗ ಈ ಸಿಮೆಂಟಿನ ಕೆಲಸ ಅಷ್ಟು ಸರಿಯಾಗಿ ಆಗುದಿಲ್ಲ. ಅವರು ಇದಕ್ಕೆ ಬೀಡಿಂಗ್ ಇಟ್ಟು ನೀರನ್ನು ನಿಲ್ಲಿಸಿಕೊಟ್ಟು ಅದರಲ್ಲಿ ಒಂದು ಸ್ವಲ್ಪ ಸೋರ್ತಿತ್ತು. ಅದಕ್ಕೆ ನಾನು ಈ ಕೊಳೆತ ಬಾಳೆಯನ್ನು ಹಾಕಿ ಸ್ವಲ್ಪ ಮಣ್ಣನ್ನು ತೆಳ್ಳಗೆ ಮಾಡಿ ಕಲಸಿ ಅದಕ್ಕೆ ಮಧ್ಯಕ್ಕೆ ಹಾಕಿ ನಾನು ಇದಕ್ಕೆ
ಈಗ ಈ ನೀರನ್ನು ನಿಲ್ಲಿಸಿದ್ದೇನೆ. ಹ್ಮ್. ಇನ್ನು ಇದರಲ್ಲಿ ಒಂದು ತೊಟ್ಟು ನೀರು ಹೊರಗೆ ಹೋಗುದಿಲ್ಲ. ಹಾ. ಹಾಗಾಗಿ ನಮಗೆ ಅಂತರ್ಜಲ ವೃದ್ಧಿ ಆಯ್ತು ಅಂತಾದ್ರೆ ಮಾರ್ಚ್ ವರೆಗೆ ಹೇಗೂ ಇದರಲ್ಲಿ ನೀರು ಇರ್ತದೆ. ಹ್ಮ್. ಮಾರ್ಚ್ ವರೆಗೆ ನೀರಿರುವಾಗ ಮತ್ತೆ ಒಂದೊಂದು ಮಳೆ ಇಲ್ಲ ವಸಂತ ಕಾಲದಲ್ಲಿ ನೀರಿನ ಇದು ಆಶ್ರಯ ಅಷ್ಟು ಬೇಕಾಗುದಿಲ್ಲ. ಸ್ವಲ್ಪ ಸ್ವಲ್ಪ ಶಿವರಾತ್ರಿ ಕಳೆದ್ರೆ ಹ್ಮ್. ನಮಗೆ ನೀರು ಇದು ಕೂಡ್ಲೆ ಖಾಲಿ ಆಗ್ತದೆ. ಹ್ಮ್. ಈಗ ಇದು ಹೇಗೆ ಅಂತ ಹೇಳಿದ್ರೆ ಈ ಲೆವೆಲ್ಗೆ ಇಲ್ಲಿ ನೀರು ಪಾದ ಮುಳುಗುವಷ್ಟು ನೀರು ಹರಿಯುವುದಿಲ್ಲ ಈಗ. ಹ್ಮ್. ಇದನ್ನು ನಿಲ್ಲಿಸಿದ್ರಿಂದ ಅಷ್ಟು ಅಂತರ್ಜಲ ಹೆಚ್ಚಿಗೆ ಆಯ್ತಲ್ಲ, ನಮಗೆಲ್ಲ ಪರಿಸರಕ್ಕೆ ಅಂತರ್ಜಲ ಹೆಚ್ಚಿಗೆ ಆಗಿ ನಮಗೆ ಊರಿಗೆ ಇದಾಯ್ತು. ನಾವು ಮೇಲೆ ಗದ್ದೆಯೂ ಮಾಡಿದ್ದೇವೆ. ಈ ನೀರು ಗದ್ದೆಗೆ ಹೋಗಿ ಗದ್ದೆಯಿಂದ ಪುನಃ ಇಲ್ಲಿಗೆ ಬರ್ತದೆ. ಹಾ. ಹಾಗಾಗಿ ನಮಗೆ ನೀರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳುವಂತ ನಾನು ಕಂಡುಕೊಂಡಿದ್ದೇನೆ. ಕರೆಕ್ಟ್. ಈಗ ನೀರು ಈಗ ನಿಲ್ಸಿದ್ರಿ. ಹೌದು. ಇದು ಈಗ ಡಿಸೆಂಬರ್ 23, 22, ಇವತ್ತು 23, 29. ಹಾ. ಇದು ಎಷ್ಟು ಟೈಮ್ ವರೆಗೆ ನಿಂತಿರ್ತದೆ? ಒಂದು ಇದು ಮಾರ್ಚ್ ಶುರುವಿನ ವಾರದವರೆಗೆ ನೀರು ನಿಂತಿರ್ತದೆ. ಅಂದ್ರೆ ಇನ್ನೊಂದು 2 ತಿಂಗಳು 2 ತಿಂಗಳು ನಿಂತಿರ್ತದೆ. ಹಾಗೆ ನಾವು ಇಲ್ಲಿ ಈ ನೀರನ್ನು ತಡೆದು ನಿಲ್ಲಿಸುವ ಇದನ್ನು ನೋಡಿ ಪ್ರೇರಣೆಯಾಗಿ ನಮ್ಮ ಮೇಲಿನವರು ನೀರು ನಿಲ್ಲಿಸ್ತಾರೆ. ಅದು ನಮಿಗೂ ತುಂಬಾ ಪ್ರಯೋಜನ ಅಂತ ನನಗೆ ಕಂಡುಕೊಂಡಿದ್ದೇನೆ ಇವಾಗ ಕೆಲವು ವರ್ಷದಿಂದ. ಹಾಗೆ ಎಲ್ಲರೂ ಮಾಡಿದ್ರೆ ನೀರಿಗೆ ಬರ ಇಲ್ಲ ಅಂತ ಹೇಳುವಂತವನ್ನು ನಾನು ಭರವಸೆಯನ್ನು ಕೊಡ್ಲಿಕ್ಕೆ ನಾನು ಇಚ್ಛಿಸ್ತೇನೆ. Correct. ನಾವು ಅಂತರ್ಜಲವನ್ನು ಆದಷ್ಟು ಕಡಿಮೆಯನ್ನು ತೆಗೆದು ಮೇಲಿನ ನೀರನ್ನೇ ನಾವು ಉಪಯೋಗಿಸಿ ಕೃಷಿ ಮಾಡಿಕೊಳ್ಳಬಹುದು ಅಂತ ಹೇಳುವ ಉದ್ದೇಶ ನನ್ನದು. ಕರೆಕ್ಟ್. ಈಗ ಹಾ. ನಾನಲ್ಲಿ ಕೆರೆ ನೋಡಿದೆ. ಹೌದು. ಒಳ್ಳೆ ಎಳ್ನೀರು ನಿಂತಾಗಿದೆ. ಹೌದು. ಈ ತೋಡಲ್ಲಿ ಈಗ ನೀರನ್ನು ನೀವು ಬಿಟ್ರೆ ಹಾ. ಆಗ ಅದ್ರಲ್ಲಿ ಎಷ್ಟು ಡೌನ್ ಆಗುತ್ತೆ? ಅದರಲ್ಲಿ ಈಗ ಒಂದು 6-7 ಫೀಟ್ ಕೆಳಗೆ ಹೋಗ್ತದೆ. ಪುನಃ ಕೆಳಗೆ ಟಕ್ ಅಂತ. ಇದು ಈ ಮಟ್ಟಕ್ಕಿಂತ ಕೆಳಗೆ ಹೋಗ್ತದೆ ನೀರು. ಫುಲ್ ಕೆಳಗೆ ಹೋಗ್ತದೆ. ಫುಲ್ ಕೆಳಗೆ ಹೋಗ್ತದೆ. ಕೆಳಗೆ ಹೋದ್ರೆ ಮತ್ತೆ ಅಲ್ಲಿ ಅಡಿಯಿಂದ ಸುತ್ತಮುತ್ತ ಎಲ್ಲಾ ಕಡೆಯಿಂದ ಕೆಳಗೆ ಹೋಗ್ತದೆ. ಕೆಳಗೆ ಹೋಗ್ತದೆ. ನೀವು ನೀರು ತೆಗೆದ್ರೆ ಖಾಲಿ ಆಗ್ಬೋದು. ಖಾಲಿ ಆಗ್ಬೋದು. ನಾನು ಗದ್ದೆಗೆ ಉಪಯೋಗ ಮಾಡ್ತೇನೆ, ಈಗ ಇದು ತೋಟಕ್ಕೆ ಉಪಯೋಗ ಮಾಡ್ತೇನೆ. Correct. ಈಗ ಈಗ ನೀವು ನೀರು ಎಷ್ಟೇ ನೀರು ತೆಗೆದ್ರು ಮತ್ತೆ ರೀಫಿಲ್ ಆಗುತ್ತೆ. ರೀಫಿಲ್ ಆಗ್ತದೆ. ಅದು ಎಷ್ಟು ಟೈಮ್ ತಗೊಳ್ತದೆ? ಇದು ನೀರು ಕಂಪ್ಲೀಟ್ ಖಾಲಿ ಅಂತ ಆಗುದಿಲ್ಲ. ಪೂರ್ಣ ಖಾಲಿ ಅಂತ ಆಗುದಿಲ್ಲ. ನಾನು 24 ಗಂಟೆ ರನ್ ಮಾಡಿದ್ರೆ ಈಗ ಖಾಲಿ ಆಗುವಂತ ಸಾಧ್ಯತೆ ಇಲ್ಲ. ನಮ್ಗೆ ಗೊತ್ತಾಗಲ್ಲ. ಹಾ. ಇಷ್ಟು ನೀರು ಈಗ ನೋಡುವಾಗ ಒಂದು ತೋಡಲ್ಲಿ ಅಂತ ಅನ್ಸತ್ತೆ. ಹೌದು. ಆದ್ರೆ ಇದು ಎಷ್ಟೋ ಕ್ಯೂಸೆಕ್ ನೀರು ಟೋಟಲ್ ಭೂಮಿ ಅಡಿಯಲ್ಲಿ ನಿಂತಿರ್ತದೆ ಈಗ ಹೌದು. ಇದಕ್ಕಿಂತ ಇದರ ಲೆವೆಲ್ಗೆ. ಇದರಿಂದ ಹೆಚ್ಚಿಗೆ ಭೂಮಿಯಲ್ಲಿ ಪರಿಸರದಲ್ಲೆಲ್ಲ ಹರಡಿಕೊಂಡಿರ್ತದೆ. ಹೌದು, ಭೂಮಿ ಅಡಿಯಲ್ಲಿ ಹಾ. ಸುರಂಗದಲ್ಲಿ ನೀರಲ್ಲಿ. ಎಲ್ಲ ಇದು ನೀರಿನ ಒಸರಿರುವಲ್ಲಿ ಎಲ್ಲ ಕರೆಕ್ಟ್. ನೀರು ಇರ್ತದೆ. ಈಗ ಎಷ್ಟು ದಿನ ಆಯ್ತು ಇದನ್ನು ಕಟ್ಟಿ ಹಾಕಿ? ಇದು ಕಟ್ಟಿ ಒಂದು 20 ದಿವಸ ಆಯ್ತು. 20 ದಿವಸ. 20 ದಿವಸ ಇದು ಸರಿಯಾಗಿದ್ರೆ ಇದಕ್ಕೆ ಮೊದಲೇ ನೀವು ಹಾಕೋದು. ಹಾಕ್ಬೋದಿತ್ತು. ಅಲ್ಲ? ಅಂದ್ರೆ ಈ ವರ್ಷ ಇದು ಸಿಕ್ಕುವಾಗ ಸ್ವಲ್ಪ ತಡ ಆಯ್ತು. ಹೌದು. ಹಾಗಾಗಿ ಯಾವ್ದ್ರಲ್ಲಿ ಮಾಡಿದ್ದು? ಇದು ಕೆಮಿಕಲ್ ಇಂದ ಅವರು ಈ ಬಸ್ಸಿಗೆಲ್ಲ ಇದು ಮಾಡ್ತಾರೆ, ಅದರಲ್ಲಿ ಮಾಡಿದ್ದು. ಒಳಗೆ ಕಬ್ಬಿಣ ಉಂಟು. ಒಬ್ಬರಿಗೆ ಇದನ್ನು ನಿರ್ವಹಿಸಬಹುದು, ಹೊತ್ತುಕೊಂಡು ಹೋಗುದು. ಹೊತ್ತುಕೊಂಡು ಒಬ್ಬರೇ ಇಲ್ಲಾಂದ್ರೆ ಇದೇ ತಕೊಂಡು ಸಮಸ್ಯೆ. ಈ ಸರ್ಕಾರದವರು ಕೂಡ ಹಾ. ಹಲಗೆ ಕೊಡುದು. ಹೌದು. ಆ ಹಲಗೆ ಉದಲ್ ಹಿಡಿಯುದು. ಹೌದು, ಗೆದ್ದರೆ ಅದನ್ನು ಯಾರು ಹೊತ್ತುಕೊಂಡು ಹೋಗುದು ಅಂತ ಹೌದು. ಇದೇ ಸಮಸ್ಯೆ. ಸಮಸ್ಯೆ. ಇದೊಂದು ಬಾರಿ ಚೆನ್ನಾಗಿದೆ. ಒಂದೇ ಹಲಗೆ ಅಲ್ಲ, ಒಂದೇ ಹಳಿಗೆ ಅಡಿಯಿಂದ ಮುಡಿವರೆಗೆ. ಮಿಡಿಯವರೆಗೆ ಒಂದೇ ಹಳಿಗೆ. ಹಾ. ಇದು ಒಬ್ಬರೇ ನಾವು ಅಲ್ಲಿಂದ ಅಂಗಳದಿಂದ ಇಲ್ಲಿವರೆಗೂ ಇದು ಹೊತ್ತುಕೊಂಡು ಬಂದದ್ದು. ಬಟ್ರೆ ಒಂದು ಅತ್ಯದ್ಭುತವಾಗಿರುವಂತ ಒಂದು ಕಂಟೆಂಟ್. ಹಾ. ಜನರಿಗೆ ಸಹಜ ಅಂತ ಅನಿಸ್ಬೋದು. ಹೌದು. ಇದೊಂದು ದೊಡ್ಡ ವಿಷಯ ಅಲ್ಲ ಅಂತ. ಹೌದು. ಆದ್ರೆ ಇದೇ ದೊಡ್ಡ ವಿಷಯ. ಹಾ. ಯಾಕಂದ್ರೆ ಎಲ್ಲರೀಗ ಹಾ. ಎಲ್ಲಿ ಪೇಟೆಯಲ್ಲಿ ನೋಡಿ ಹಾ. ಒಂದು ಸೈಡ್ ಅಲ್ಲಿ ಬೋರ್ವೆಲ್ ಗಾಡಿ ನಿಂತುಕೊಂಡು ಹೌದು. ಹುಟ್ಟುತ್ತಾ ಇರ್ತಾರೆ. ಹೌದು. ಎಲ್ಲಿ ರಾತ್ರಿ ನೀವು ಹೋಗ್ತೀರಿ, ಒಂದು ಕಡೆ ಸೌಂಡ್ ಕೇಳ್ತಿರ್ತಾರೆ. ಹೌದು. ಅದಕ್ಕೆಲ್ಲ ಮೂಲ ಕಾರಣ ಅಂತರ್ಜಲದ ಕೊರತೆ. ಕೊರತೆ. ಅಂತರ್ಜಲದ ಮೂಲವನ್ನೇ ನೀವು ನಿಲ್ಲಿಸುವಂತ ಕೆಲಸ ಮಾಡಿದ್ರೆ ಹೌದು. ಇನ್ನ ಮಿಷನ್ಗಳು ಬರ್ಲಿಕ್ಕಿಲ್ಲ. ನಂದು 5 ಲಕ್ಷ ಕಾಲ ಇಟ್ಟು 10 ಲಕ್ಷ ಕಾಲ ಇಟ್ಟು ಯಾರು ಬೊಬ್ಬೆ ಹೊಡಿಲಿಕ್ಕೂ ಇಲ್ಲ ಹ್ಮ್. ಅಂತ ಒಂದು ವಿಚಾರವನ್ನು ಮಾದರಿಯಾಗಿ ಮಾಡಿದೆ. ಹಾ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಊರ್ನ ಇವತ್ತು ನೀರು ಹರಿತಿರ್ಬೋದು. ಈ ರೀತಿ ಕಟ್ಟಗಳಿಗೆ ಹಲಗೆ ಹಾಕದೆ ಹೌದು. ಅವ್ರೆಲ್ರಿಗೂ ಕೂಡ ಇದೊಂದು ಹಲಗೆ ಹಾಕ್ಲಿಕ್ಕೆ ಒಂದು ಪ್ರೇರಣೆ ಆಗುತ್ತೆ. ಹೌದು. ಆ ರೀತಿ ಒಂದು ಅತ್ಯುತ್ತಮವಾಗಿರುವಂತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಲವು ವರ್ಷದಿಂದ ನಾನು ನಿಮ್ಮ ಈ ಯೂಟ್ಯೂಬ್ ನಲ್ಲಿ ನಾನು ನಿಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರ್ತೇನೆ. ಹ್ಮ್. ಅದರಲ್ಲಿ ಏನು ಅಂತ ಹೇಳಿದ್ರೆ ನೀವು ಭಿನ್ನವಾದಂತ ವಿಚಾರಗಳನ್ನು ನೀವು ಜನರಿಗೆ ತಲುಪಿಸುವಂತದ್ದು, ಅಂದ್ರೆ ನಮ್ಮ ಹಳೆ ಸಾಂಪ್ರದಾಯಿಕವಾದಂತಹ ವಿಚಾರಗಳನ್ನು ಉಳಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಜನರಿಗೆ ತಲುಪಿಸ್ತಾ ಇದ್ದೀರಿ. ಅದರೊಂದಿಗೆ ನಾನು ಒಂದು ನಿಮ್ಮೊಂದಿಗೆ ಕೈ ಜೋಡಿಸಿದರೆ ಊರಿಗೆ ಪ್ರಯೋಜನ ಆದೀತು ಅಂತ ಹೇಳುವ ಉದ್ದೇಶದಿಂದ ನಾನು ನಿಮಗೆ ನನ್ನ ಹತ್ರ ಇಂಥ ವಿಚಾರ ಉಂಟು, ಬನ್ನಿ ಒಂದು ಸಾರಿ ಅಂತ ಹೇಳಿ ಇಲ್ಲಿಗೆ ನಮ್ಮನ್ನು ಆಹ್ವಾನಿಸಿ ನಾನು ಈ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದು. ಹೌದು. ಜನರು ಇದನ್ನು ಹಂಚಿಕೊಂಡು ಪ್ರಯೋಜನ ಪಡ್ಕೊಳ್ಳಿ. ಸರ್ಕಾರ ಈಗ ಈ ಅಂತರ್ಜಲಕ್ಕೆ ಒಂದು ಸಾರಿ ದುಡ್ಡು ಕೊಡ್ಬೋದು. ದುಡ್ಡು ನಮ್ಮದೇ ದುಡ್ಡನ್ನು ಅವರು ಕೊಡುದು ಅಂತ ಹೇಳ್ಬೋದು. ಆದ್ರೂ ಕೂಡ ಅವರು ಕೊಟ್ಟದನ್ನು ನಾವು ಉಳಿಸಿಕೊಳ್ಳಬೇಕಲ್ಲ, ನಾವು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳುವ ಉದ್ದೇಶದಿಂದ ನಾನು ಇದನ್ನು ನಿಮ್ಮ ಮುಖಾಂತರ ನಾನು ಜನರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಅತ್ಯುತ್ತಮವಾಗಿರುವಂತ ಮಾಹಿತಿ. ಧನ್ಯವಾದಗಳು.